ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಹಪ್ಪಡಿ ಅಂತೋ ಇಂತೋ ವೀಕ್ ಹೀರೋ ಸೀರೀಸ್ ನ ನೋಡೋದಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀರಲ್ವಾ? ನಾನು ಅಷ್ಟೇ ಎಕ್ಸೈಟೆಡ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ಬಂದ್ಬಿಟ್ಟಿದ್ದೀನಿ. ಬಟ್ ರಿಯಲಿ ಸಾರಿ, ಇನ್ನು ಬೇಗನೆ ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು, ಸ್ವಲ್ಪ ಲೇಟ್ ಮಾಡ್ಬಿಟ್ಟೆ. ಇದ್ರ ಪರವಾಗಿಲ್ಲ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಸೀರೀಸ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಮತ್ತೆ ಕ್ಲಾಸ್ 2 ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಕ್ಲಾಸ್ 1 ಗೆ ರಿವ್ಯೂ ಏನಾದ್ರು ಬೇಕಿತ್ತ ನಿಮ್ಗೆ? ಬೇಡ ಅಂತ ಕಾಣಿಸುತ್ತೆ, ಯಾಕಂದ್ರೆ ಆಲ್ರೆಡಿ ಫಸ್ಟ್ ಸೀಸನ್ ಅಪ್ಲೋಡ್ ಮಾಡಿದೀನಿ ನಾನು. ನೋಡ್ದಿರೋರು ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ಇದನ್ನ ಕಂಟಿನ್ಯೂಷನ್ ಮಾಡ್ಬಿಡೋಣ. ಸುಮ್ನೆ ರಿವ್ಯೂ ಮಾಡಿದ್ರೆ ಅದೊಂದಷ್ಟು ಟೈಮ್ ವೇಸ್ಟ್ ಆಗುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಸೀರೀಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ದಯವಿಟ್ಟು ಫಾಲೋ ಮಾಡ್ಕೊಂಡ್ಬಿಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಬನ್ನಿ ಇವತ್ತಿನ ವೀಕ್ ಹೀರೋ ಕ್ಲಾಸ್ 2 ನ ಫಸ್ಟ್ ಪಾರ್ಟ್ ನ ನೋಡ್ಕೊಂಡ್ ಬಂದ್ಬಿಡೋಣ. ಫಸ್ಟ್ ಪಾರ್ಟ್ ನ ಫೈನಲ್ ಅಲ್ಲಿ ಎಲ್ಲಿವರೆಗೂ ನೋಡಿದ್ವಿ, ನಮ್ ಹೀರೋ ಸಿಯೋನ್ಗೆ ತುಂಬಾನೇ ಬೇಜಾರಾಗ್ಬಿಟ್ಟಿರುತ್ತೆ. ಅವರ ಫ್ರೆಂಡ್ ಹನ್ಸುಗೆ ಈ ತರ ಆಯ್ತಲ್ವಾ ಅಂತ ಹೇಳಿ ಎಲ್ಲರ ಮೇಲೆ ತುಂಬಾನೇ ಕೋಪ ಪಟ್ಟಿರ್ತಾನೆ. ಸ್ಕೂಲಲ್ಲಿ ಒಂದು ಗಲಾಟೆನೆ ಮಾಡ್ಬಿಟ್ಟು ಬಂದ್ಬಿಟ್ಟ. ಇನ್ ಅದಕ್ ಮೇಲೆ ಸ್ಕೂಲಲ್ಲಿ ಯಾರಾದ್ರೂ ಇಟ್ಕೊಳ್ತಾರ, ಅವ್ನಿಗೆ ಟಿಸಿ ಕೊಟ್ಟು ಕಳಿಸ್ಬಿಟ್ರು. ಅದಾದ್ಮೇಲೆ ಸಿಯೋನ್ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಸೇರ್ಸ್ಬೇಕು ಅಂತ ಅವ್ರ ಅಮ್ಮ ಅವರು ಪ್ರಯತ್ನ ಪಟ್ಟಿರ್ತಾರೆ. ಬಟ್ ಸುಮಾರು ಜಾಗದಲ್ಲಿ ಅವ್ನಿಗೆ ಸೀಟ್ ಸಿಕ್ಕಿರೋದಿಲ್ಲ. ಫೈನಲ್ ಆಗಿ ಒಂದ್ ಜಾಗದಲ್ಲಿ ಸಿಕ್ತು. ಆ ಜಾಗದಲ್ಲೂ ಅಷ್ಟೇ ಇವ್ನು ಇದಕ್ಕೂ ಮುಂಚೆ ಓದ್ತಾ ಇದ್ದಿದ್ ಕಾಲೇಜ್ಗಿಂತ ಇನ್ನೂ ಮೋಸವಾಗಿರ್ತಾರೆ ಸ್ಟೂಡೆಂಟ್ಸ್. ತುಂಬಾನೇ ಕೆಟ್ಟ ಸ್ಟೂಡೆಂಟ್ಸ್ ಇರೋದು. ಕಾಲ್ ಕೆರ್ಕೊಂಡ್ ಜಗಳಕ್ ಬರೋಂತವ್ರೆ ಇರೋದೆಲ್ಲಾರು. ಇವನು ಅಷ್ಟೇ ಆರಾಮಾಗಿ ಹೋಗಿ ಕ್ಲಾಸ್ ಒಳಗೆ ಕೂತ್ಕೊಂತಾನೆ. ಅವಾಗೆ ಒಬ್ಬ ಬಂದು, ಅಂದ್ರೆ ಇವನ ಹೆಸರು ಓಮನ್ ಅಂತ, ಬಂದವನು ಸಿಯೋನ್ ನ ಬುಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಅಷ್ಟೇ ಇವನ್ ಆಯ್ದ ಏನು ಪೆನ್ನೆ ತಾನೆ, ಮತ್ತೆ ತಲೆಯಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಫಾರ್ಮುಲಾಸ್ ಎಲ್ಲ ಓಡಕ್ಕೆ ಶುರು ಆಗೋಯ್ತು. ಪೆನ್ನ ಕೈಗೆ ಎತ್ಕೊಂಡವನು ಮರ್ಯಾದಗಿಲಿಂದ ಹೊರಟೋಗು, ಆಮೇಲೆ ಚುಚ್ಚೆ ಸಾಯಿಸ್ಬಿಡ್ತೀನಿ ಅಂತ ಬೆದರಿಸ್ತಾನೆ. ಅವಾಗೆ ಲೈಟ್ ಆಗಿ ಓಮನ್ಗೆ ಭಯ ಆಗಿರತ್ತೆ. ಇಲ್ಲಿವರೆಗೂ ನಾವು ಸೀಸನ್ 1 ಅಲ್ಲಿ ಲಾಸ್ಟ್ ವರ್ಗು ನೋಡಿದ್ವಿ. ಇವತ್ತಿನ ಸೀಸನ್ 2 ಅಂದ್ರೆ ಕ್ಲಾಸ್ 2 ನ ಸ್ಟಾರ್ಟ್ ಮಾಡ್ಬಿಡೋಣ. ಸಿಯೋನ್ಗೆ ಪಾಪ ನೈಟ್ ಎಲ್ಲ ನಿದ್ದೆನೆ ಬರೋದಿಲ್ಲ. ಅವ್ನ್ಗೆ ಯಾವಾಗೂನು ಹನ್ಸು ನೆನ್ಪಾಗೆ ಇರುತ್ತೆ. ಅಂದ್ರೆ ನಮ್ ಸಿಯೋನ್ಗೆ ಅವ್ನ್ ಒಳಗಡೆನೆ ಒಂದು ಗಿಲ್ಟ್ ಕಾಡ್ತಾ ಇರುತ್ತೆ. ಹನ್ಸು ಈ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ನಾ ಅಂತ. ಸೊ ಯಾವಾಗ ಅವ್ನ ಬಗ್ಗೆ ನೆನ್ಸ್ಕೊಂಡು ಅವ್ನ್ ಸರಿಯಾಗಿ ನಿದ್ದೆನೆ ಮಾಡೋದಿಲ್ಲ. ಅವ್ರ ಅಮ್ಮನು ಸುಮಾರು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಕ್ಕೆ ಅಂತ ಕರ್ಕೊಂಡೋದ್ರು. ಬಟ್ ಯಾವ್ದು ಪ್ರಯೋಜನಕ್ಕೆ ಆಗ್ಲಿಲ್ಲ. ಆಸ್ ಯೂಶುವಲ್ ಅವನು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಓದ್ ಸ್ಕೂಲ್ ಅದು ಸ್ವಲ್ಪ ಡೀಸೆಂಟ್ ಆಗಿತ್ತು. ಬಟ್ ಇದು ತುಂಬಾನೇ ಲೋಕಲ್ ಸ್ಟೂಡೆಂಟ್ಸ್ ಇರ್ತಾರೆ, ತುಂಬಾನೇ ಲೋಕಲ್ ಸ್ಕೂಲ್ ಅಂತ ಕೂಡ ಹೇಳ್ಬೋದು. ಇನ್ ಅಂತ ಸ್ಕೂಲ್ ಅಂತಂದ್ರೆ ಸ್ಟೂಡೆಂಟ್ಸ್ ಹೆಂಗಿರ್ತಾರೆ, ಯಪ್ಪ ಒಬ್ರಿಗೊಬ್ರು ಹೊಡ್ಕೊಂತಾ ಇರ್ತಾರೆ, ಬುಲಿ ಮಾಡ್ಕೊಂತಾ ಇರ್ತಾರೆ, ಗೇಲಿ ಮಾಡ್ಕೊಂತಾ ಇರ್ತಾರೆ. ಅಷ್ಟು ಮೋಸವಾಗಿರುತ್ತೆ. ಆದ್ರೆ ನಮ್ ಸಿಯೋನ್ ಹತ್ರ ಯಾರು ಅಷ್ಟಾಗಿ ಇಟ್ಕೊಳ್ಳಲ್ಲ ಅಂತ ಕಾಣಿಸುತ್ತೆ. ಅವ್ನ್ ದಾರಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ಅವ್ರನ್ನ ಲೈಟ್ ಆಗಿ ತಲೆ ಎತ್ತಿ ನೋಡ್ತಾನೆ ಅಷ್ಟೇ. ಅಪ್ಪ ತಂದೆ ನೀನ್ ಫಸ್ಟ್ ಇಲ್ಲಿಂದ ಹೋಗು ಅಂತ ಅವ್ನಿಗೆ ದಾರಿ ಮಾಡ್ಕೊಟ್ಬಿಡ್ತಾರೆ. ಅವನು ಸ್ಟ್ರೇಟ್ ಆಗಿ ಅಲ್ಲಿಂದ ನಡ್ಕೊಂಡು ಕ್ಲಾಸ್ ಕಡೆ ಹೋಗ್ತಾನೆ. ಕ್ಲಾಸ್ ಅಲ್ಲಿ ಕೂಡ ಅಷ್ಟೇ ಜೋರಾಗಿ ಮಾತಾಡ್ಕೊಂಡು ಒಬ್ರಿಗೊಬ್ರು ಬುಲಿ ಮಾಡ್ಕೊಂಡು ಕಿರ್ಚಾಡ್ತಾ ಇರ್ತಾರೆ. ಆದ್ರೆ ನಮ್ ಸಿಯೋನ್ ಕ್ಲಾಸ್ ಒಳಗಡೆ ಎಂಟರ್ ಆಗಿದ ತಕ್ಷಣ ಎಲ್ಲರೂ ಪಿನ್ ಆಫ್ ಸೈಲೆಂಟ್, ಅವ್ನ್ ಬಂದ ಅಂತ. ಆದ್ರೆ ಪಾಪ ನಮ್ ಸಿಯೋನ್ಗೆ ನೈಟ್ ಎಲ್ಲ ನಿದ್ದೆನೆ ಬರೋದಿಲ್ವಲ್ಲ. ಕ್ಲಾಸ್ ಬಂದಿದ ತಕ್ಷಣ ಫಸ್ಟ್ ಅವನು ನಿದ್ದೆ ಮಾಡ್ಬೇಕು, ಮಲ್ಕೋಬೇಕು. ಆದ್ರೆ ಮಲ್ಗಿರ್ಬೇಕಾದ್ರೆ ಯಾರೋ ಬಂದು ಅವನ್ನ ಜೋರಾಗಿ ಹಂಗೆ ತಳ್ಕೊಂಡು ಹೋಗ್ತಾರೆ. ಈ ಕನ್ನಡಿ ಹಾಕೊಂಡಿದ್ದಾನಲ್ವಾ, ಇವನ್ ಹೆಸರು ಜುನ್ ಅಂತ, ಜುನ್ ಟೇ ಅಂತ ನಾವು ಜೂನ್ ಅಂತಾನೆ ಕರೆಯೋಣ. ಅವ್ನು ಅಯ್ಯೋ ಸಾರಿಪಾ ನೋಡ್ಕೊಂಡಿಲ್ಲ ಅಂತ ಹೇಳ್ತಾನೆ. ಎಲ್ಲಾರು ಸ್ಕೂಲ್ಗೆ ಬರ್ಬೇಕಾದ್ರೆ ಸ್ಕೂಲ್ ಬ್ಯಾಗ್ ನ ಕ್ಯಾರಿ ಮಾಡಿದ್ರೆ ಪಾಪ ಇವನು ಡೆಲಿವರಿ ಬ್ಯಾಗ್ ನ ಕ್ಯಾರಿ ಮಾಡ್ತಾ ಇರ್ತಾನೆ. ಬುಲಿ ಸ್ಟೂಡೆಂಟ್ಸ್ ಎಲ್ಲ ಮಾಡಿರೋ ಗತಿ ಇದು. ಪಾಪ ಇವನನ್ನ ಒಂದು ಸ್ಪಾನ್ಸರ್ಶಿಪ್ ಮಾಡೋದಕ್ಕೋಸ್ಕರ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವ್ನು ಡೈಲಿ ಬರ್ಬೇಕಾದ್ರೆ ಜ್ಯೂಸ್ ಗಳನ್ನ ಚಿಪ್ಸ್ ಗಳನ್ನ ತರಬೇಕು. ಅವ್ರವ್ರ ಪ್ಲೇಸ್ ಅಲ್ಲಿ ಅದನ್ನ ಡೆಲಿವರಿ ಮಾಡ್ಬೇಕಾದ್ರೆ ಬೇರೆ ಬೇರೆ ಕ್ಲಾಸ್ ಅಲ್ಲಿ ಕೂಡ ಡೆಲಿವರಿ ಮಾಡ್ತಾನೆ. ಇವಾಗೂ ಅಷ್ಟೇ ಅಲ್ಲಿ ಒಬ್ಬನ್ಗೆ ಚಾಕ್ಲೇಟ್ ಜ್ಯೂಸ್ ಇಡ್ಬೇಕಾಗಿತ್ತೇನೋ, ಅದಕ್ ಬದಲಾಗಿ ಸ್ಟ್ರಾಬೆರಿನ ಇಟ್ಬಿಟ್ಟಿರ್ತಾನೆ. ಏಯ್ ಏನೋ ಇಟ್ಟಿದ್ಯಾ ನೀನು ಅಂತ ಹೇಳಿ ರೋಪ್ ಹಾಕಿದ ತಕ್ಷಣ ಪಾಪ ಜೂನು ಭಯ ಪಟ್ಬಿಟ್ಟ. ಅಯ್ಯೋ ಸಾರಿಪಾ ನೋಡ್ಕೊಂಡಿಲ್ಲ, ಏನೋ ಅರ್ಜೆಂಟ್ ಅಲ್ಲಿ ಇಟ್ಬಿಟ್ಟೆ ಅಂತ ಹೇಳಿ ಅದನ್ನ ರಿಟರ್ನ್ ತಗೊಳ್ತಾನೆ. ಅದಾದ್ಮೇಲೆ ಏನಿವಾಗ ನಿನ್ ಕೆಲ್ಸ ಹೇಳಿದ್ ನೆನ್ಪಿದ್ಯಾ ಇಲ್ವಾ, ಮರದಾಗ ಎಲ್ಲಾ ಫೋನ್ಸ್ ಎಲ್ಲಾ ಐಫೋನ್ಸ್ ನ ಕೂಡ ಕಲೆಕ್ಟ್ ಮಾಡಿ ಕೊಟ್ಬಿಡು ಅಂತ ಹೇಳಿದಾಗ ಅವನು ಬೈವಾಗಿ ಸರಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅಂದ್ರೆ ಇವನ್ ಬಂದು, ಅಂದ್ರೆ ಈ ಜೂನ್ ಅನ್ನೋನ್ ಬಂದ್ಬಿಟ್ಟು ಸ್ಕೂಲ್ ಅಲ್ಲಿರೋ ಈ ಐಫೋನ್ಸ್ ಎಲ್ಲ ಎಲ್ಲಾರ್ದು ಫೋನ್ಸ್ ನ ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಫೋನ್ ಕಲೆಕ್ಟರ್ ಆಗಿರ್ತಾನೆ. ಅವ್ರಿಗೆ ಇನ್ನಷ್ಟು ಸಾಧಕವಾಗೋಯ್ತು. ಅವ್ರ ಅದನ್ನೆಲ್ಲ ಮಾರ್ಕೊಂತಾರೆ ಅಂತ ಕಾಣಿಸುತ್ತೆ. ಆದ್ರಿಂದ ಫೋನ್ಸ್ ಎಲ್ಲ ತಗೊಂಡ್ಬಂದ್ಬಿಡು ಅಂತ ಇವನ್ಗ ಕೆಲ್ಸನ ಒಪ್ಸಿರೋದು. ಬುಲಿ ಮಾಡೋದ್ರಲ್ಲಿ ಇದು ಒಂದು ಪಾರ್ಟ್ ಅಲ್ವಾ. ಈ ರೌಡಿ ಬಾಯ್ಸ್ ಇದಾರಲ್ವಾ, ಅವರೆಲ್ಲ ಈ ಓಮನ್ ಕಡೆಯವರು. ಅಂದ್ರೆ ಫಸ್ಟ್ ನಮ್ ಸಿಯೋನ್ ಸ್ಕೂಲ್ಗೆ ಬಂದಾಗ ಒಬ್ಬ ಬುಲಿ ಮಾಡಿರ್ತಾನಲ್ವಾ, ಅವ್ನ್ ಕಡೆಯವ್ರೆ ಇವನು. ಆಕ್ಚುಲಿ ಯಾರ ಹತ್ರ ಎಲ್ಲ ಐಫೋನ್ ಇದೆ ಅಂತ ಹೇಳಿ ಒಂದು ಲಿಸ್ಟೇ ರೆಡಿ ಮಾಡಿರ್ತಾರೆ. ಇವ್ನ್ ಕೂಡ ಆ ಟ್ಯಾಬ್ ನ ತಗೊಂಡದನ್ನೆಲ್ಲ ನೋಡ್ತಾ ಇರ್ತಾನೆ. ಅದ್ರಲ್ಲಿ ನಮ್ ಸಿಯೋನ್ ಹೆಸರು ಕೂಡ ಇರುತ್ತೆ. ಆದ್ರೆ ಪಕ್ಕದಲ್ಲೇ ನೋಟ್ ಅಂತ ಬೇರೆ ಬರ್ದಿರ್ತಾನೆ. ಇವನ ಹತ್ರ ಜಾಸ್ತಿ ಇಟ್ಕೊಳಕ್ ಹೋಗ್ಬೇಡ ಅಂತ. ಅವನ್ಗೋನೆ ಬರ್ಕೊಂಡಿರೋದು ಅದನ್ನ. ಯಾಕಂದ್ರೆ ಸಿಯೋನ್ ಎಂತವ್ರು ಅಂತ ಎಲ್ಲಾರ್ಗು ಗೊತ್ತಲ್ವಾ, ಅವ್ನ್ ಎಂತ ದೊಡ್ಡ ಪ್ರಾಬ್ಲಮ್ ಮಾಡ್ಬಿಟ್ಟು ಬಂದಿದ್ದಾನೆ ಅಂತ ಗೊತ್ತಲ್ವಾ. ಆದ್ರಿಂದ ಇವನು ಭಯ ಪಡ್ತಾನೆ. ಇದ್ರೂ ಫೋನ್ ಎತ್ಕೊಂಡು ಹೋಗಿಲ್ಲ ಅಂತಂದ್ರೆ ಅವ್ರು ಏನಂತಾರೋ ಅಂತ ಭಯ ಪಟ್ಟವನು ಅವನೇ ಡೈರೆಕ್ಟ್ ಆಗಿ ಹೋಗಿ ಸಿಯೋನ್ ಹತ್ರ ಕೇಳ್ತಾನೆ. ಸಿಯೋನ್ ಒಂದು ನಿಮಿಷ, ನಿನ್ ಹತ್ರ ಯಾವ ಫೋನ್ ಇದೆ ಅಂತ ಕೇಳಿದಾಗ ಸಿಯೋನ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಇವಾಗ ನೀನಕ್ ಅದನ್ನ ಕೇಳ್ತಾ ಇದೀಯ ಅಂದಾಗ, ಏನಿಲ್ಲಪ್ಪ ಸುಮ್ನೆ ಕೇಳಿ ತಿಳ್ಕೊಳ್ಳೋಣ ಅನ್ನತ್ರ ಅಂದಾಗ, ನೀನೇನ ಅದನ್ನೆಲ್ಲ ಕೇಳೋದು ಅಂತ ಒಂದು ಲುಕ್ ನ ಕೊಟ್ಬಿಟ್ಟು ಸಿಯೋನ್ ಅಲ್ಲಿಂದ ಹೊರಟೋದ. ಪಾಪ ಇವ್ನ್ಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಕಲೆಕ್ಟ್ ಮಾಡಿರೋ ಫೋನ್ಸ್ ನೆಲ್ಲ ತಗೊಂಡೋಗಿ ಆ ಓಮನ್ ಗ್ಯಾಂಗ್ ಹತ್ರ ಕೊಡ್ತಾನೆ. ಆ ಓಮನ್ ಇರ್ತಾನಲ್ಲಿ. ಅದನ್ನ ನೋಡ್ಬಿಟ್ಟು ಏನೋ ಇದು ಇಷ್ಟು ಕಡಿಮೆ ತಗೊಂಬಂದ್ ಕೊಡ್ತಾ ಇದೀಯಾ, ಬರ್ತಾ ಕಲೆಕ್ಷನ್ ತುಂಬಾ ಕಡಿಮೆ ಆಗ್ತಾ ಇದೆ. ಹಿಂಗಾದ್ರೆ ಹೆಂಗೋ ನಮ್ ಕೆಲ್ಸನ ನಾವ್ ಸಾಕ್ಸೋದು, ಕೊಡು ಫಸ್ಟ್ ನೀನ್ ಲಿಸ್ಟ್ ಎತ್ತು, ಅದ್ರಲ್ಲಿ ಯಾರನ್ನಾದ್ರೂ ಬಿಟ್ಟಿದ್ರೆ ನೀನ್ ಸತ್ತೆ ಇವತ್ತು ಅಂತ ಹೇಳಿ ಆ ಲಿಸ್ಟ್ ನ ತಗೊಂತಾರೆ. ಅದ್ರಲ್ಲಿ ನಮ್ ಸಿಯೋನ್ ಹತ್ರ ಒಂದು ಫೋನ್ ತಗೊಂಡಿರೋದಿಲ್ಲ. ಅವನನ್ನ ಯಾಕೋ ಬಿಟ್ಟೆ ಅಂತಂದಾಗ ಈ ಜೂನ್ ಅನ್ನೋನ್ ಹೇಳ್ತಾನೆ, ಅದು ಏನಿಲ್ಲ, ಇಷ್ಟು ದೊಡ್ಡ ರೌಡಿ ಆಗಿರೋ
ಆಗಿರೋ ನೀವೇ ಸಿಯೋನ ನೋಡಿ ಭಯ ಪಟ್ಟು ಸೈಲೆಂಟ್ ಆಗ್ಬಿಟ್ರಿ. ನಿಮ್ ಕೈಲೇ ಆಗಿಲ್ಲ ಅಂತಂದ್ರೆ ನಾನೇನ್ ಮಾಡಕ್ಕಾಗುತ್ತೆ, ಅವನ ಹತ್ರ ನೀವೇ ಹೆಂಗಾದ್ರೂ ತಗೊಂಡ್ಬಿಡ್ತೀರಾ ಅಂತೇಳಿ ನಾನ್ ತಗೊಂಡಿಲ್ಲ ಅಂತ ಹೇಳ್ತಾನೆ. ಏನೋ ಅವನೆಲ್ಲ ದೊಡ್ಡ ವ್ಯಕ್ತಿ ಅನ್ಬಿಟ್ಟು ಅವನನ್ನ ನೋಡಿ ನಾನ್ ಭಯ ಪಡ್ತೀನ, ಏನೇನೋ ಸ್ಕೂಲಲ್ಲಿ ಇದನ್ನೇ ಪ್ರಚಾರ ಮಾಡ್ತಾ ಇದೀಯ ಅಂತ ಹೇಳಿ ಪಾಪ ಜುನ್ನವ್ನ ಸರಿಯಾಗಿ ಹಿಡ್ಕೊಂಡು ಹೊಡೆದ್ಬಿಡ್ತಾರೆ. ಇವತ್ ಈವ್ನಿಂಗ್ ಏನಾದ್ರು ನೀನ್ ಅವ್ನ ಫೋನ್ ತಗೊಂಬಂದಿಲ್ಲ ಅಂತ ಇಟ್ಕೋ, ನಾಳೆ ದಿನ ನಿನ್ಗೆ ಏನಾಗುತ್ತೋ ನೋಡ್ಕೊಂಡಿರು ಅಂತ ಬೆದರಿಸ್ತಾರೆ. ಪಾಪ ಅವ್ನ್ ಕೂಡ ಹಂಗೆ ಭಯವಾಗಿ ಸ್ಟಾಫ್ ರೂಮ್ ಗೆ ಹೋಗ್ತಾನೆ. ಈವ್ನಿಂಗ್ ಸ್ಕೂಲ್ ಬಿಡ್ಬೇಕಾದ್ರೆ ಆ ಫೋನ್ಸ್ ಎಲ್ಲ ಸ್ಟೂಡೆಂಟ್ಸ್ ಗೆ ರಿಟರ್ನ್ ಕೊಡ್ಬೇಕಲ್ವಾ, ಆ ಫೋನ್ ಬ್ಯಾಗ್ ನ ತಗೊಂಡ್ ಹೋಗ್ತಾನೆ. ಬಟ್ ಡೈರೆಕ್ಟ್ ಆಗಿ ಕ್ಲಾಸ್ ಬರೋದಿಲ್ಲ, ಫಸ್ಟ್ ವಾಶ್ರೂಮ್ ಹೋಗ್ಬಿಟ್ಟು ನಮ್ ಸಿಯೋಂದು ಫೋನ್ ನ ಸಪರೇಟ್ ಆಗಿ ಎತ್ತಿಟ್ಕೊಂಡು ಆಮೇಲೆ ಫೋನ್ ಬ್ಯಾಗ್ ನ ತಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ನಿಮ್ ಫೋನ್ಸ್ ನ ಬಂದ್ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲರೂ ಹೋಗಿ ಅವ್ರ ಫೋನ್ಸ್ ನ ತಗೊಂಡ್ರು. ಬಟ್ ಅದ್ರಲ್ಲಿ ನಮ್ ಸಿಯೋಂದು ಫೋನು ಇಲ್ಲ. ಅವನು ಏನು ನನ್ ಫೋನ್ ಇಲ್ಲ ಅಂದಾಗ, ಏನು ನಿನ್ ಫೋನ್ ಇಲ್ವಾ, ನೀನ್ ಇಟ್ಟ ಇದ್ರಲ್ಲಿ ಅಂತ ಕೇಳಿದಾಗ ನಾನ್ ಇಟ್ಟೆ ಅಂತ ನಮ್ ಸಿಯೋನು ಹೇಳ್ತಾನೆ. ಇಟ್ಟಿದ್ರೆ ಅದು ಬ್ಯಾಗ್ ಅಲ್ಲೇ ಇರ್ಬೇಕಪ್ಪ, ನನ್ಗೆ ಗೊತ್ತಿಲ್ಲ ಅಂತ ಅವನು ಹೇಳ್ಬಿಟ್ಟ. ಸೊ ಸಿಯೋನ್ ಕೂಡ ಏನು ದೊಡ್ಡದಾಗಿ ರಿಯಾಕ್ಟ್ ಮಾಡ್ಲಿಲ್ಲ, ಸ್ವಲ್ಪ ಗುರಾಯಿಸ್ಕೊಂಡ್ ನೋಡಿದ್ರು ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಜುನ್ ಮಾತ್ರ ಸಿಯೋನ್ ಫೋನ್ ಎತ್ತಿಟ್ಕೊಂಡಿದ್ದಲ್ವಾ ಅದನ್ನ ತಗೊಂಡೋಗಿ ಓಬಾ ಮಾತ್ರ ಕೊಟ್ಬಿಟ್ಟು ಇಲ್ಲಿ ಸಿಯೋನ್ ನಡ್ಕೊಂಡು ಹೋಗ್ತಾ ಇದ್ರೆ ಹಿಂದ್ಗಡೆನೆ ಓಡ್ ಬರ್ತಾನೆ. ಸಿಯೋನ್ ಒಂದ್ ನಿಮಿಷ ಅಂತ ಅನ್ಕೊಂಡು ಏನಿಲ್ಲ, ನಾನು ಆಕ್ಚುಲಿ ಸಾರಿ ಕೇಳ್ಬೇಕು, ಎಲ್ಲರ ಫೋನ್ ನಾನೇ ಕಲೆಕ್ಟ್ ಮಾಡ್ಕೊಂಡು ಹೋಗೋದು ಮತ್ತೆ ಹುಷಾರಾಗಿ ನಾನೇ ತಲುಪಿಸ್ಬೇಕು. ಬಟ್ ನಿನ್ ಫೋನ್ ಮಿಸ್ ಆಗಿದೆ, ನಿನ್ಗೇನಾದ್ರೂ ಹೊಸ ಫೋನ್ ತಗೊಳ್ಳೋ ಐಡಿಯಾ ಇದ್ರೆ ಹೇಳು, ನಾನು ಅದಕ್ಕೆ ಅರ್ಧ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಅದೇ ಸಿಯೋನ್ ಏನು ಮಾತಾಡಲ್ಲ, ಸ್ವಲ್ಪ ನೋಡ್ಕೊಂಡಿದ್ದವನು ನೀನೊಬ್ಬ ಎದುರು ಪುಕ್ಲ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಹೊರಟೋಗ್ತಾನೆ. ಇದನ್ನ ಕೇಳಿಸ್ಕೊಂಡು ಜುನ್ನಿಗೆ ಏನ್ ಹೇಳೋದು ಅಂತ ಗೊತ್ತಿಲ್ಲ, ಒಂಥರ ಸೈಲೆಂಟ್ ಆಗ್ಬಿಟ್ಟ. ಅಂದ್ರೆ ಅವ್ನು ಹೇಳೋದ್ ನಿಜಾನೇ ತಾನೆ ಅಂತ ಹೇಳಿ ಇವನು ಸೈಲೆಂಟ್ ಆಗ್ಬಿಟ್ಟ. ಆದ್ರೆ ನಮ್ಮ ಸಿಯೋನ್ ಬಂದು ಯಾವಾಗಲ್ಲ ಅವ್ನಿಗೆ ಟೈಮ್ ಸಿಗುತ್ತೋ ಅವಾಗಲ್ಲ ಅಂಜುನ ನೋಡೋದಕ್ಕೆ ಅಂತ ಹಾಸ್ಪಿಟಲ್ಗೆ ಹೋಗ್ತಾನೆ. ಅಂಜುನ ನೋಡ್ಕೊಂಡ್ ಬರ್ತಾನೆ. ಬಟ್ ಇನ್ನು ಪಾಪ ಅಂಜು ಕೋಮನಲ್ಲೇ ಇದ್ದಾನೆ, ಇನ್ನು ಎದ್ದಿಲ್ಲ. ಅವನ ಹತ್ರ ಏನೆಲ್ಲ ಹೇಳ್ಬೇಕು ಅಂತ, ಏನೆಲ್ಲ ನಡೀತು ಅಂತ ಅವನ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಳ್ತಾನೋ ಅದನ್ನೆಲ್ಲ ಒಂದು ಮೆಸೇಜ್ ತರ ಟೈಪ್ ಮಾಡಿ ಅವ್ನಿಗೆ ಕಳಿಸ್ತಾನೆ. ಈ ತರನೇ ಪಾಪ ದಿನನಿತ್ಯ ಅವ್ನಿಗೆ ನಡೀತಾ ಇರೋದು. ಇವಾಗ ಹಂಗೆ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಆಸ್ ಯೂಶುವಲ್ ಸಿಯೋನ್ ಬರ್ತಾ ಇರ್ಬೇಕಾದ್ರೆ ಅಲ್ಲೇ ಸ್ಟೆಪ್ಸ್ ಅಲ್ಲಿ ಓಮನು ಮತ್ತೆ ಅವ್ರ ಕಡೆಯವರೆಲ್ಲ ಆ ಜುಂಟೆ ಅವನನ್ನ ಹಿಡ್ಕೊಂಡು ತುಂಬಾನೇ ಗೇಲಿ ಮಾಡ್ತಾ ಇರ್ತಾರೆ, ಬುಲಿ ಮಾಡ್ತಾ ಇರ್ತಾರೆ. ಇದನ್ನ ನೋಡ್ತಾ ಇದ್ರೆ ಸಿಯೋನ್ಗೆ ಹೆಂಗ್ ಅನಿಸ್ತಾ ಇರುತ್ತೆ ಅಂದ್ರೆ ಅವನ ವೆಪನ್ ಆ ಪೆನ್ ಇರತ್ತಲ್ಲ ಅದನ್ನ ಎತ್ಕೊಂಡಂಗೆ ಸರಕ್ ಅಂತ ಎಲ್ಲರೂ ಚುಚ್ಚೋ ತರ ಅನಿಸ್ತಾ ಇರುತ್ತೆ. ಬಟ್ ಅದೆಲ್ಲ ಜಸ್ಟ್ ಅವ್ನ ಇಮ್ಯಾಜಿನೇಷನ್ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಏನೋ ನುಂಗಾಕೋ ತರ ನೋಡ್ತಾ ಇದೆಯಾ, ದಾರಿ ದೇತಾನೆ ಹೋಗೋ ಕಡೆ ಅಂತ ಹೇಳಿದ್ಮೇಲೆ ಸಿಯೋನು ಸೈಲೆಂಟ್ ಆಗಿ ಕ್ಲಾಸ್ ಹೋಗ್ತಾನೆ. ಕ್ಲಾಸ್ ಹೋದ್ಮೇಲೆ ಅವ್ನ ಕೆಲಸ ಮಲ್ಗೋದಿತ್ತಾನೆ, ಆರಾಮಾಗಿ ಹೋಗಿ ಮಲ್ಗಿರ್ತಾನೆ. ಆದ್ರೆ ಇವತ್ತೇನೋ ಸರಸರ ಅಂತ ಸೌಂಡ್ ಬರ್ತಾ ಇದೆ, ಏನಂತ ಎದ್ದು ನೋಡಿದ್ರೆ ಆ ಜುಂಟೆ ಅನ್ನೋನು ಸಿಯೋನ್ಗೆ ಕೂಡ ಜ್ಯೂಸು ಚಿಪ್ಸ್ ಎಲ್ಲ ಇಡ್ತಾ ಇರ್ತಾನೆ. ಏನಿದು ಹೊಸದಾಗಿ ಏನಕ್ಕೆ ನನ್ಗೆಲ್ಲ ಇದನ್ನ ತಂದ್ಕೊಡ್ತಾ ಇದೀಯ ಅಂದಾಗ ಜುಂಟೆ ಹೇಳ್ತಾನೆ, ಅದು ಏನಿಲ್ಲ, ಲಂಚ್ ಬ್ರೇಕ್ ಅಲ್ಲಿ ಕೂಡ ನೀನು ಊಟ ಮಾಡಕ್ಕೆ ಅಂತ ಹೋಗಲ್ಲ, ಬೆಳಗ್ಗೆನು ತಿಂತೀಯ ಇಲ್ವಾ ಅಂತ ನನ್ಗೆ ಗೊತ್ತಿಲ್ಲ, ಅದಕ್ಕೆ ತಂದ್ಕೊಟ್ಟೆ ಅಂದಾಗ ಸಿಯೋನ್ ಹೇಳ್ತಾನೆ, ನನ್ಗೆ ಅದೆಲ್ಲ ಏನು ಬೇಕಾಗಿಲ್ಲ, ಮರದಾಗಿ ಇದನ್ನ ಇಲ್ಲಿಂದ ಎತ್ಕೊಂಡು ಹೊಟ್ಟೋಗು ಅಂತ. ಆಗ ಜುಂಟೆ ನಮ್ ಸಿಯೋನ್ ಹತ್ರ ರಿಯಲಿ ಸಾರಿ, ನನ್ಗೆ ಬೇರೆ ದಾರಿ ಕಾಣಿಸ್ಲಿಲ್ಲ, ನಿನ್ ಫೋನ್ ನಾನೇ ತಗೊಂಡಿದ್ದು, ಅದನ್ನ ಓಮನ್ ಹತ್ರ ಕೊಟ್ಬಿಟ್ಟೆ ಅಂತ ಹೇಳ್ತಾನೆ. ಅಷ್ಟೇ ಸಿಯೋನ್ಗೆ ಬರತ್ತೆ ನೋಡಿ ಕೋಪ. ಅಲ್ಲಿಂದ ಎದ್ದೋಗ್ಬೇಕಾದ್ರೆ ಆಗ ಜುಂಟೆ ಕೇಳ್ತಾನೆ, ಒಂದೇ ಒಂದು ನಿಮಿಷ, ನನ್ಗೆ ಭಯ ಪಡ್ದಿರೋದು ಹೆಂಗೆ ಅಂತ ಹೇಳ್ಕೊಡ್ತೀರಾ ಅನ್ನೋ ತರ ಕೇಳ್ತಾನೆ. ಸಿಯೋನು ಏಕೆ ನಾನೇನಕ್ಕಾದ್ರೆ ನಿನ್ಗೆ ಹೇಳ್ಕೊಡ್ಬೇಕು ಅಂದಾಗ, ಏನಿಲ್ಲ, ನೀವೇ ನನ್ನ ಎದುರು ಪುಕ್ಲ ಅಂತ ಹೇಳಿದ್ರಲ್ವಾ, ನಿಜವಾಗ್ಲೂ ನಾನು ಎದುರು ಪುಕ್ಲಾನೆ, ಅವರಿಂದ ಹೆಂಗ್ ತಪ್ಪಿಸ್ಕೊಳ್ಳೋದು ಹೆಂಗೆ ಏನು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಹೆಲ್ಪ್ ಮಾಡಕ್ ಕೂಡ ಯಾರು ಇಲ್ಲ, ಪ್ಲೀಸ್ ನೀ ನನ್ಗೆ ಹೆಲ್ಪ್ ಮಾಡ್ತೀಯ ಅಂತ ಅಯ್ಯೋ ಪಾಪ ಅನ್ನೋ ತರ ಮುಖ ಇಟ್ಕೊಂಡು ಕೇಳ್ತಾನೆ. ಅದರಿಂದ ಸಿಯೋನ್ ಹೇಳ್ತಾನೆ, ನ್ಯೂಟನ್ಸ್ ಥರ್ಡ್ ಲಾ ಗೊತ್ತಾ ನಿನ್ಗೆ, ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಅ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತಾನೆ. ಸಿಯೋನ್ ಏನೋ ಇದನ್ನ ಅಸಲ್ಟ್ ಆಗಿ ಹೇಳ್ಬಿಟ್ಟು ಹೋಗ್ಬಿಟ್ಟ. ಬಟ್ ಇವನ್ ಅದನ್ನ ಯಾವ ಅರ್ಥದಲ್ಲಿ ಎತ್ಕೊಂಡ ಅಂತ ಗೊತ್ತಿಲ್ಲ. ಅವತ್ತು ಸಂಜೆ ತೋರಿಸ್ತಾರೆ, ಸ್ಕೂಲ್ ಮುಗಿಸ್ಕೊಂಡು ಅವನು ಬಸ್ಸಲ್ಲಿ ಹೋಗ್ತಾ ಇದ್ದಾನೆ. ಓಮನ್ ಕಡೆಯಿಂದ ಅವ್ನಿಗೆ ಕಾಲ್ ಬರ್ತಾನೆ ಇದೆ ಜುಂಟೆಗೆ, ಬಟ್ ಅವನು ಕಾಲ್ ಅಟೆಂಡ್ ಮಾಡ್ತಾನೆ ಇಲ್ಲ. ಅವ್ನ್ ಎಲ್ಲಿದ್ದಾನೆ ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ. ಈ ತರ ಒಂದ್ ಕಡೆ ಅವ್ನ್ ಬಸ್ಸಲ್ಲಿ ಹೋಗ್ತಾ ಇದ್ರೆ ಇನ್ನೊಂದ್ ಕಡೆ ಇವರೆಲ್ಲ ಡೈಲಿ ಪಬ್ಗೆ ಹೋಗ್ತಾರೆ ಅಂತ ಕಾಣಿಸುತ್ತೆ. ಓಮನ್ ಮತ್ತೆ ಅವ್ರ ಕಡೆಯವರೆಲ್ಲ ದಿನ ಇದಕ್ಕೆ ಸ್ಪಾನ್ಸರ್ ಮಾಡೋದು, ಅಂದ್ರೆ ಅಮೌಂಟ್ ನ ಪೇ ಮಾಡೋದು ಆ ಜುಂಟೆನೆ. ಅವ್ನ ಕೆಲ ಪೇ ಮಾಡಿಸ್ತಾರೆ. ಇವತ್ತು ಅವ್ನ್ ಫೋನ್ ಎತ್ತಲ್ಲ, ಎಲ್ಲಿದ್ದಾನೋ ಅಂತ ಗೊತ್ತಿಲ್ಲ, ಏನ್ ಮಾಡೋದು, ಯಾರು ದುಡ್ಡು ಕೊಟ್ಟೋದು ಅಂತ ಅವರೆಲ್ಲ ಒಂದು ಕನ್ಫ್ಯೂಷನ್. ಸೊ ಓಮನ್ ಹೇಳ್ತಾನೆ, ಇವತ್ತು ನನ್ನ ಹತ್ರ ದುಡ್ಡಿದೆ, ಯಾರ್ಯಾರಿಗೆ ಏನೇನ್ ಬೇಕೋ ಎಲ್ಲ ತಿನ್ನಿ ಅಂತ ಹೇಳಿ ಅಮೌಂಟ್ ನ ಕೊಟ್ಬಿಟ್ಟು ಅವ್ನ ಅಲ್ಲಿಂದ ಹೋಗ್ತಾ ಇದ್ದಾನೆ. ಇದೇನಪ್ಪ ಇವ್ರ ಹತ್ರ ಅಮೌಂಟ್ ಕೊಟ್ಬಿಟ್ಟು ಇವನೆಲ್ಲ ಹೋಗ್ತಿದ್ದಾನೆ ಅಂತ ನೋಡಿದ್ರೆ ಪಕ್ಕದಲ್ಲೇ ಸಾಂಗ್ಜಿ ಅಂತ ಒಬ್ಬ ಇರ್ತಾನೆ. ಅಂದ್ರೆ ಇವ್ರು ಬಂದು ಬೇರೆ ಸ್ಕೂಲ್ ಸ್ಟೂಡೆಂಟ್ಸ್. ಇವರೆಲ್ಲ ಕೂಡ ಫೋನ್ ನ ಕಲೆಕ್ಟ್ ಮಾಡಿ ಇಡ್ತಾರೆ. ಆ ಸ್ಕೂಲ್ ಅಲ್ಲಿ ಅವ್ನ್ ಹೆಡ್ ಅಂತ ಕಾಣಿಸುತ್ತೆ. ಇವಾಗ ಓಮನ್ ಹೆಂಗೆಲ್ಲ ಕಲೆಕ್ಟ್ ಮಾಡಿ ತಗೊಂಡೋಗ್ ಕೊಡ್ಬೇಕು ಆತರ ಅವ್ನು ಅದನ್ನ ಕಲೆಕ್ಟ್ ಮಾಡ್ತಾನೆ. ಈ ತರ ಒಂದು ಕೆಲಸನ ಒಂದು ಯೂನಿಯನ್ ಅಂತ ಇಟ್ಕೊಂಡೇ ಮಾಡ್ತಾ ಇದಾರೆ. ಈ ಸಾಂಗ್ಜಿ ಅನ್ನೋನ್ ಬಂದು ವೈಸ್ ಪ್ರೆಸಿಡೆಂಟ್ ತರ ಆ ಯೂನಿಯನ್ ಗೆ. ಓಮನ್ ಕೇಳ್ತಾರೆ, ಲೋ ಫೋನ್ಸ್ ಎಲ್ಲೋ ಈ ವಾರ ತುಂಬಾ ಕಮ್ಮಿ ಕಲೆಕ್ಟ್ ಮಾಡಿದ್ಯಾ ಅನ್ನೋ ತರ ಹೇಳಿದಾಗ ಆ ಓಮನ್ ಹೇಳ್ತಾನೆ, ಇಲ್ಲ ನನ್ಗೆ ಒಂದೇ ಒಂದಿನ ಟೈಮ್ ಕೊಡಿ, ನಾನು ಆದಷ್ಟು ಬೇಗ ಜಾಸ್ತಿ ಕಲೆಕ್ಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅಂದಾಗ ಆಯ್ತಾಯ್ತು, ಹೊಸದಾಗಿ ಗ್ಯಾಂಗ್ ಸೇರ್ತಾ ಇದೆಯಾ, ಮೈ ಮೇಲೆ ಭಯ ಭಕ್ತಿ ಇರ್ಲಿ, ಬೇಗ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬಂದ್ಬಿಡು ಅನ್ನೋ ತರ ಹೇಳ್ತಾರೆ. ಅವ್ನ್ ಹಂಗೆ ಬೈವಾಗ ಬರ್ತಾನೆ, ಈ ನನ್ ಮಗ ಫೋನ್ ಬೇರೆ ಎತ್ತಾ ಇಲ್ವೇ, ಏನ್ ಮಾಡೋದು ಅಂತ. ಆದ್ರೆ ಈ ಕಡೆ ಜುಂಟೆ ಇವಾಗವರೆಗೂ ಕಾಲ್ ನ ಅಟೆಂಡ್ ಮಾಡಿಲ್ಲ. ಅವ್ರು ರೆಗ್ಯುಲರ್ ಕಾಲ್ ಮಾಡ್ತಾನೆ ಇದಾರೆ, ಇವ್ನ್ ಕಾಲ್ ಪಿಕ್ ಮಾಡ್ತಾ ಇಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲೇ ಕೂತಿದ್ದಾನೆ. ಈಗ ಹಂಗೆ ಬೆಳಗ್ಗಿನ ಜಾವ ತೋರಿಸ್ತಾರೆ ನೋಡಿ. ಇವ್ನ್ ಪಾಪ ನೈಟ್ ಎಲ್ಲ ಮನೆಗೆ ಓದ್ನ ಇಲ್ಲ ಅಂತ ಕೂಡ ಗೊತ್ತಿಲ್ಲ, ಫಸ್ಟ್ ಸ್ಕೂಲ್ಗೆ ಬರ್ತಾ ಇರೋದು ಜುಂಟೆ. ಬಂದವನು ಸ್ಟ್ರೇಟ್ ಆಗಿ ಓಮನ್ ರೂಮ್ ಹೋಗ್ಬಿಟ್ಟು ಅಲ್ಲಿರೋ ಕಬಡ್ ಅಲ್ಲಿ ಯಾರ್ಯಾರ್ದು ಫೋನ್ ನ ಕಲೆಕ್ಟ್ ಮಾಡ್ಕೊಟ್ಟಿದ್ದ ಎಲ್ಲಾ ಫೋನ್ಸ್ ನ ಕೂಡ ರಿಟರ್ನ್ ಎತ್ಕೊಂಡು ಆ ಸ್ಟೂಡೆಂಟ್ಸ್ ಫೋನ್ ಅವ್ರ ಟೇಬಲ್ ಹತ್ರ ಸಾರಿ ಅಂತ ಬರ್ದಿಟ್ಬಿಟ್ಟು ಫೋನ್ಸ್ ನೆಲ್ಲ ರಿಟರ್ನ್ ಇಟ್ಬಿಟ್ಟಿರ್ತಾನೆ. ಹಂಗೆ ಸ್ವಲ್ಪ ಹೊತ್ತಿಗೆ ಬೆಳಕ್ ಆಗ್ತಾ ಎಲ್ಲ ಸ್ಟೂಡೆಂಟ್ಸ್ ಬರ್ತಾರಲ್ಲ. ಆದ್ರೆ ನಮ್ ಸಿಯೋನು ಸ್ಕೂಲ್ಗೆ ಬಂದಿದ ತಕ್ಷಣ ಅಲ್ಲಿರೋರೆಲ್ಲ ಮಾತಾಡ್ಕೊಂತಾ ಇರ್ತಾರೆ.
ಜುಂಟೆ ಇವತ್ತು ಸತ್ತ ಕಣೋ, ಎಲ್ಲರ ಫೋನ್ಸ್ ಅವನು ರಿಟರ್ನ್ ಕೊಟ್ಬಿಟ್ಟಿದ್ದಾನೆ, ಸಾರಿ ಅಂತ ಬರ್ದು ಇಟ್ಟಿದ್ದಾನೆ. ಈ ವಿಷಯ ಇನ್ನು ಓಮನ್ಗೆ ಗೊತ್ತಿಲ್ಲ. ಅವನಿಗೆ ಗೊತ್ತಾದ್ರೆ ಜುಂಟೆ ಕತೆ ಮುಗೀತು, ಅವ್ನ ಕತೆನ ಮುಗಿಸ್ಬಿಡ್ತಾರೆ ಅಂತ ಮಾತಾಡ್ಕೊಳ್ತಾರೆ. ಸಿಯೋನ್ ಕೂಡ ಹಂಗೆ ಬಂದು ಅವ್ನ ಟೇಬಲ್ ಹತ್ರ ಕೂತ್ಕೊಂಡಾಗ ಅದೇ ತರನೇ ರಿಯಲಿ ಸಾರಿ ಅಂತ ಒಂದು ನೋಟ್ ನ ಬರ್ದು ಅವ್ನ್ ಫೋನ್ ನ ಅಲ್ಲಿ ಇಟ್ಟಿರ್ತಾರೆ. ಇವಾಗ ಇನ್ನೊಂದ್ ಕಡೆ ಓಮನ್ನ ತೋರಿಸ್ತಾರೆ. ಅವ್ನ್ಗೆ ಇವಾಗ ವಿಷಯ ಗೊತ್ತಾಗ್ತದೆ. ದಡ ದಡ ಅಂತ ಓಡೋಗಿ ಕಬರ್ಡ್ ತೆಗೆದ್ ನೋಡಿದ್ರೆ ಎಲ್ಲಿ ನೀಟಾಗಿ ಬಾಚ್ಕೊಂಡೋಗಿದ್ದಾನೆ ಜುಂಟೆ ಎಲ್ಲದನ್ನು. ಇದನ್ನ ಮಾಡಿದ್ದು ಜುಂಟೆನೆ ಅಂತ ಗೊತ್ತಾಗಿದ ತಕ್ಷಣ ಎಲ್ಲವನು ಅಂತ ಹೇಳಿ ಕ್ಲಾಸ್ ರೂಮ್ ಹಂಗೆ ಅವ್ನ ಹೆಸರನ್ನ ಕಿರ್ಚ್ಕೊಂಡು ಓಡ್ ಬರ್ತಾನೆ. ಇಲ್ಲಿ ಇವನಿಗೆ ಅರ್ಥ ಆಗೋಯ್ತು ಇನ್ನಿವತ್ತು ಒದೆ ತಿನ್ನೋದು ಗ್ಯಾರಂಟಿ ಅಂತ. ಸೊ ಅಲ್ಲಿರೋ ಒಂದು ಬನ್ನನ್ ಹಂಗೆ ಗಟ್ಟಿಗೆ ಎತ್ತಿ ಬಾಯಲ್ಲಿ ಇಟ್ಕೊಂಡು ಏಯ್ ಜುಂಟೆ ನಿನ್ಗೆ ಎಷ್ಟೋ ಕೊಬ್ಬು ಅಂತ ಅವ್ನು ಹೇಳಿದ ತಕ್ಷಣ ಇವ್ನ ಹಂಗೆ ಫೋರ್ಸ್ ಆಗಿ ಎದ್ ನಿಂತ್ಕೊಳ್ತಾನೆ. ಅಂದ್ರೆ ಎಲ್ಲಾ ಆಕ್ಷನ್ಗೂ ಒಂದು ರಿಯಾಕ್ಷನ್ ಇರುತ್ತಲ್ಲ, ಇವತ್ ನನ್ ರಿಯಾಕ್ಷನ್ ತೋರಿಸ್ತೀನಿ ಅಂತ ಅವ್ನ ಹತ್ರ ಎದ್ ನಿಂತಿರೋದು. ಏನೋ ಓವರ್ ಆಗಿ ಫೋರ್ಸ್ ಕೊಟ್ಕೊಂಡು ನಿಂತಿದೆ, ನಿನ್ಗೆ ಎಷ್ಟೋ ಧೈರ್ಯ ಈ ತರ ಮಾಡೋದಕ್ಕೆ ಅಂತ ಹೇಳಿ ಅಲ್ಲಿಂದ ಓಡ್ ಬಂದೊಂದ್ ಜಾರ್ಡ್ಸ್ ಓದಿತಾನ. ಪಾಪ ಇವನು ಹಾರ್ಕೊಂಡೋಗಿ ಬಿದ್ದ. ಆದ್ರೂ ಸ್ವಲ್ಪನೂ ಕಡಿಮೆ ಆಗ್ಲಿಲ್ವೇ, ಹಂಗೆ ಎದ್ ನಿಂತ್ಕೊಂಡು ಅವನ ಬಾಕ್ಸಿಂಗ್ ಮಾಡತ್ರ ಒಂದು ಫೋಸ್ ಅಲ್ಲಿ ನಿಂತಿರ್ತಾನೆ. ಏನೋ ಯಾವನ ಹತ್ರ ನೀನ್ ಫೋರ್ಸ್ ಕೊಡ್ತಾ ಇದೀಯ ಅಂತ ಹೇಳಿ ಪಾಪ ಅವನನ್ನ ಹಾಕೊಂಡ್ ಮೂಲೆಗೆ ಹಾಕಿ ಸರಿಯಾಗಿ ಹೊಡೆದ್ ಬಿಸಾಕ್ಬಿಟ್ರು. ಇದ್ರ ನೋಡ್ತಾ ಇದ್ರೆ ಸಿಯೋನ್ಗೆ ಟೆನ್ಷನ್ ಆಗೋಯ್ತು. ಅಂದ್ರೆ ಓದ್ ಸ್ಕೂಲ್ ಅಲ್ಲಿ ಅವ್ನ್ಗೂ ಅವ್ನ ಫ್ರೆಂಡ್ಸ್ ಗೆಲ್ಲ ನಡೀತಾ ಇದ್ದನ್ನ ನೋಡಿ ಅವ್ನ್ಗೆ ಅದೆಲ್ಲ ನೆನಪು ಬಂದ್ಬಿಡ್ತು. ಆ ಟೈಮಲ್ಲಿ ಸಿಯೋನ್ ಏನಾದ್ರು ಹೊಡಿಬೇಕಾದ್ರೆ ಹಂಜುನೆ ತಾನೆ ಬಂದು ಕಾಪಾಡ್ತಾ ಇದ್ದಿದ್ದು, ಅದೆಲ್ಲ ಅವ್ನ್ಗೆ ನೆನಪು ಬಂತು. ಆದ್ರೆ ಈ ಸತಿ ಸಿಯೋನ್ ಸುಮ್ನೆ ಕೂತ್ಕೊಂಡಿಲ್ವೇ, ಎದ್ದೋನ ಚೇನ ತಳ್ಳಿ ಆ ಕಡೆ ಬಿಸಾಕ್ಬಿಟ್ಟು ಸಾಕು ಇಲ್ಲಿಗೆ ನಿಲ್ಲಿಸ್ಬಿಡು, ನೀನ್ ಲಿಮಿಟ್ ಮೀರಿ ಹೋಗ್ತಾ ಇದೆಯಾ, ತುಂಬಾ ಓವರ್ ಆಯ್ತು ಅಂತ ಹೇಳಿದಾಗ ಓಮನ್ಗೆ ಟೆನ್ಷನ್ ಆಗುತ್ತೆ. ನೀನ್ ಯಾವನೋ ನನ್ ಸೆಂಟ್ರಲ್ ಬಂದು ಮಾತಾಡ್ತಾ ಇದೀಯಾ, ಏನು ಹೀರೋಯಿಸಂ ತೋರಿಸ್ತಾ ಇದೀಯಾ, ಯಾವನ ಹತ್ರ ಮಾತಾಡ್ತಾ ಇದೀಯಾ, ನಿನ್ನ ನೋಡಿ ನಾನ್ ಭಯ ಪಡ್ಬೇಕಂತ ಹೇಳಿದವನು ಸಿಯೋನ್ಗೆ ಪಲೀರ್ ಅಂತ ಒಂದು ಕೊಟ್ಟ. ಸಿಯೋನ್ ಕೆಳಗಡೆ ಬಿದ್ಬಿಟ್ಟ. ಆದ್ರೂ ಏನು ಆಗದಿರೋ ಒಂಥರ ಎದ್ದು ನಿಂತ್ಕೊಳ್ತಾನೆ. ಬ್ಲಡ್ ಕೂಡ ಬರ್ತಾ ಇದೆ. ಬಟ್ ಅವ್ನ ಕಡೆಯಿಂದ ಯಾವ್ದೇ ಒಂದು ರಿಯಾಕ್ಷನ್ ಇಲ್ಲ. ಬಿಟ್ರೆ ಹಂಗೆ ಚುಚ್ಚಿ ಸಾಯಿಸ್ಬಿಡ್ತಾನೆ ಪೆನ್ನಲ್ಲಿ. ಅಷ್ಟು ಕೋಪ ನಮ್ ಸಿಯೋನ್ ಕಣ್ಣಲ್ಲಿ ಕಾಣಿಸುತ್ತೆ. ಈ ತರ ಇವ್ರ ಕ್ಲಾಸ್ ಅಲ್ಲಿ ಜಗಳ ನಡೀತಾ ಇದೆ ಅನ್ನೋ ವಿಷಯ ಬೇರೆ ಬೇರೆ ಪಕ್ಕದ ಕ್ಲಾಸ್ ಅವ್ರಿಗೆಲ್ಲ ಗೊತ್ತಾಗಿದ ತಕ್ಷಣ ಬಂದ್ರು ಬೇಗ ಬೇಗ ಹೋಗೋಣ ಅಂತ ಹೇಳಿ ಎಲ್ಲಾರು ಬಂದು ಇವ್ರ ಕ್ಲಾಸ್ ಕಡೆನೆ ಬಗ್ಗೆ ನೋಡ್ತಾ ಇರ್ತಾರೆ. ಅವಾಗ ಗೋಟೆಕ್ ಅಂತ ಹೇಳಿ ಇನ್ನೊಂದ್ ಗ್ಯಾಂಗ್ ಸೇರಿರೋ ಇನ್ನೊಬ್ಬ ಕೂಡ ಬರ್ತಾನೆ. ಬ್ಲೂ ಹುಡಿ ಹಾಕೊಂಡಿದ್ದಾನಲ್ವಾ ಅವನು. ಅದೇ ಟೈಮ್ ಅಲ್ಲಿ ಇಲ್ಲಿ ಮತ್ತೆ ಆ ಓಮನ್ನು ನಮ್ಮ ಸಿಯೋನ ಹೊಡಿಬೇಕು ಅಂತ ಹೋದಾಗ ಸಿಯೋನ್ ಲೈಟ್ ಆಗಿ ಮೂವ್ ಆಗ್ಬಿಡ್ತಾನೆ. ಸೊ ಫೋರ್ಸ್ ಆಗಿ ಬಂದಿರೋನು ಓಡೋಗಿ ಡಸ್ಟ್ಬಿನ್ ಹತ್ರ ಬಿದ್ದೋಗ್ಬಿಟ್ಟು ಅವ್ನಿಗೆ ಅವಮಾನ ಆಗೋಯ್ತು. ಅವ್ನ್ ಎಷ್ಟೇ ಸಿಯೋನ ಹೊಡಿಬೇಕು ಅಂತ ಟ್ರೈ ಮಾಡ್ತಾ ಇದ್ರೆ ಅವ್ನಿಗೆ ಸಿಯೋನ ನೋಡಿದ್ರೆ ಭಯ ಆಗ್ತಿದೆ. ಬಟ್ ಹೊಡಿಯಕ್ಕೂ ಒಂದ್ ಕಡೆ ಮನ್ಸ್ ಬರ್ತಾ ಇಲ್ಲ. ಅತ್ರ ಗಟ್ಟೆಗೆ ಅವ್ನ ಹಿಡ್ಕೊಂಡು ಹೊಡಿಬೇಕನ್ನೋಷ್ಟ್ರಲ್ಲಿ ಗೋಟೆಕ್ದು ವಾಯ್ಸ್ ಕೇಳಿಸುತ್ತೆ. ನೋಡೋ ಅವ್ನು ಫುಲ್ ಸುಸ್ತಾಗ್ಬಿಟ್ಟ, ಉಸಿರು ಎಳಿತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಓಮನ್ಗೆ ಟೆನ್ಷನ್ ಆಗೋಯ್ತು. ಆಕ್ಚುಲಿ ಈ ಗೋಟೆಕ್ ಅನ್ನೋನು ಬಕ್ಕು ಅನ್ನೋನ ಗ್ಯಾಂಗ್ ಗೆ ಸೇರಿರೋದು. ಬಕ್ಕು ಅನ್ನೋನ್ ಬಂದು ಇದೇ ಸ್ಕೂಲ್ ಅಲ್ಲೇ ಓದ್ತಾ ಇದ್ದಾನೆ. ಬಟ್ ಯಾವ್ದೋ ಕಾರಣದಿಂದ ಅವನನ್ನ ಸಸ್ಪೆಂಡ್ ಮಾಡಿರ್ತಾರೆ. ಅವನಿಗೆ ಸದ್ಯಕ್ಕೆ ಸ್ಕೂಲ್ ಬರ್ತಾ ಇಲ್ಲ. ಅವ್ನ ಇತರ ಗೇಲಿ ಮಾಡಿದ ತಕ್ಷಣ ಓಮನ್ಗೆ ಟೆನ್ಷನ್ ಆಗೋಯ್ತು. ನೀನ್ ಅವನು ಸೆಂಟ್ರಲ್ ಮಾತಾಡೋದಕ್ಕೆ ಆ ಬಕ್ಕುಗೆ ರೈಟ್ ಹ್ಯಾಂಡ್ ಎತ್ತಾನೆ, ನೀನು ಅನಿಯನ ನನ್ನ ಹತ್ರ ಮಾತಾಡೋದು ಅಂತ ಅಷ್ಟೇ. ಇವಾಗ ಗೋಟೆಕ್ಗೆ ಬರುತ್ತೆ ನೋಡಿ ಕೋಪ. ಕಾಲ್ ಎತ್ತಿ ಹಂಗೆ ಒಂದ್ ಬಿಸಿರ್ತಾನೆ ನೋಡಿ. ಅವ್ನ್ ಮೂಗ್ನ ಲೈಟ್ ಆಗಿ ಟಚ್ ಮಾಡ್ಕೊಂಡು ಹೋಗುತ್ತೆ. ಓಮನ್ಗೆ ನರ್ಕಾನೆ ನೋಡ್ಕೊಂಡ್ ಬಂದ್ಬಿಟ್ಟ ಒಂದು ನಿಮಿಷದಲ್ಲಿ. ಸಖತ್ ಭಯ ಆಗೋಯ್ತು ಅವ್ನ್ಗೆ. ಇದ್ರುನು ಮಾಡ್ತೀನಿ ಇರೋ, ನಿಮ್ಗೆ ನನ್ನ ಹತ್ರ ಇಟ್ಕೊಂತೀರಾ, ನೀವೆಲ್ಲ ಒಂದಿನ ಸಿಕ್ಕಾಕೊಂತೀರಾ ಅಂತ ಹೇಳಿ ಅವ್ರ ಹತ್ರನೇ ಆವಾಜ್ ಆಗ್ಬಿಟ್ಟು ಬೈದ್ಬಿಟ್ಟು ಅವಮಾನದಿಂದ ಅಲ್ಲಿಂದ ಹೊರಟೋದ. ಅದಾದ್ಮೇಲೆ ಸಿಯೋನ್ ನಿಧಾನಕ್ಕೆ ಜುಂಟೆ ಹತ್ರ ಹೋಗ್ಬಿಟ್ಟು ಬಾ ಮೆಡಿಕಲ್ ರೂಮ್ ಹೋಗೋಣ ಅಂತ ಅಲ್ಲಿಂದ ಕರ್ಕೊಂಡ್ ಹೋಗ್ತಾನೆ. ಅವಾಗ ಗೋಟೆ ಕೇಳ್ತಾನೆ, ಅಂದ್ರೆ ಇವಾಗ ಇವ್ನ್ ಬಂದಿದ್ದಕ್ಕೆ ತಾನೆ ಸಿಯೋನ್ ಮತ್ತೆ ಜುಂಟೆಕ್ ನ ಅವನು ಹೊಡಿದೆ ಬಿಟ್ಬಿಟ್ಟ ಓಮನ್ನು. ಸೊ ಥ್ಯಾಂಕ್ಸ್ ಎಲ್ಲ ಹೇಳ್ತೀರೇನೋ ಅಂತ ಅನ್ಕೊಂಡೆ. ಬಟ್ ಪರವಾಗಿಲ್ಲ, ಥ್ಯಾಂಕ್ಸ್ ಎಲ್ಲ ನನ್ಗೇನು ಬೇಕಾಗಿಲ್ಲ ಅಂದಾಗ ಸಿಯೋನ್ ಕೂಡ ಓ ಹೌದಾ, ನಾನ್ ಥ್ಯಾಂಕ್ಸ್ ಹೇಳಕ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಜುಂಟೆಕ್ ನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾರೆ. ಒಂಥರ ಈ ಗೋಟೆಕ್ಗೆ ಅವಮಾನ ಆದಂಗ ಆಗೋಯ್ತು. ಅದಾದ್ಮೇಲೆ ಅವರೆಲ್ಲ ಮಾತಾಡುವಾಗ ಸಿಯೋನ್ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಅವ್ನ ಬಗ್ಗೆ ಕೇಳ್ಪಟ್ಟ, ಓದ್ ಸ್ಕೂಲ್ ಅಲ್ಲಿ ತುಂಬಾ ದೊಡ್ಡ ಮ್ಯಾಟರ್ ಮಾಡ್ಬಿಟ್ಟು ಅವ್ನ್ ಬಂದಿರೋದು, ಅದಕ್ಕೆ ಅವನನ್ನ ನೋಡಿದ್ರೆ ಎಲ್ಲಾರು ಭಯ ಪಡೋದು. ಓಮನ್ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಅಷ್ಟೊಂದು ಇಟ್ಕೊಂಡಿಲ್ಲ ಕಣೋ ಅಂತ ಹೇಳ್ತಾ ಇದ್ರೆ, ಏನಂತ ದೊಡ್ಡ ಮಾಡ್ಬಿಟ್ಟು ಬಂದ್ಬಿಟ್ಟ ಅಂದಾಗ ಏನೋ ತುಂಬಾ ದೊಡ್ಡದಾಗಿ ಮಾಡಿದಾನೆ ಕಣೋ. ಇನ್ನು ಹೇಳ್ಬೇಕಂದ್ರೆ ಅವ್ನ್ ರ್ಯಾಂಕ್ ಸ್ಟೂಡೆಂಟ್ ಗೊತ್ತಾ, ಅಂತ ರ್ಯಾಂಕ್ ಸ್ಟೂಡೆಂಟ್ ಮನ್ಸಿಟ್ರೆ ಎಷ್ಟು ದೊಡ್ಡ ದೊಡ್ಡ ಯೂನಿವರ್ಸಿಟೀಸ್ಗೆ ಹೋಗಿರ್ಬೋದು. ಅಂತವ್ನ ಈ ತರ ಥರ್ಡ್ ಕ್ಲಾಸ್ ಸ್ಕೂಲ್ಗೆ ಏನಕ್ಕೋ ಬರ್ತಾನೆ, ಅವಾಗ ನಿಮ್ಗೆ ಅರ್ಥ ಆಗಲ್ವಾ ಅಂತ ಹೇಳ್ತಾ ಇದ್ರೆ ಈ ತರ ಸಿಯೋನ ಸ್ವಲ್ಪ ಹೊಗಳಿ ಮಾತಾಡ್ತಾ ಇದ್ರೆ ಈ ಗೋಟೆಕ್ಗೆ ಸ್ವಲ್ಪ ಬರ್ನಿಂಗ್ ಆಗುತ್ತೆ ಸ್ಟಮಕ್ ಅಲ್ಲಿ. ಇದ್ರುನು ಇದೆಲ್ಲ ನಂಬೋ ತರನ ಇದೆ, ಒಂದ್ ಸ್ಟೂಡೆಂಟ್ ಅಷ್ಟು ಆಕ್ರೋಶವಾಗಿ ಹೆಂಗೋ ನಡ್ಕೊಂತಾನೆ, ಇದೆಲ್ಲ ಜಸ್ಟ್ ರೂಮರ್ಸ್ ಅಂತ ಹೇಳಿದ್ರೆ ಇಲ್ಲ ಕಣೋ ನಿಜವಾಗ್ಲೂನೆ, ಅದಕ್ಕೆ ಅವನ ನೋಡಿದ್ರೇನೆ ಭಯ ಪಡ್ತಾರೆ. ಅವ್ನ ಕಣ್ಣಲ್ಲಿ ಎಂತ ಕೋಪ ನೋಡ್ದೆ, ಬಿಟ್ಟಿದ್ರೆ ಆ ಓಮನ್ ಕತೆ ಮುಗಿಸ್ಬಿಡ್ತಾ ಇದ್ನೋ, ಸೀಳಾಕ್ಬಿಡ್ತಾ ಇದ್ನೇನೋ ಅವನು ಅನ್ನೋ ತರ ಹೇಳಿದಾಗ ಗೋಟೆ ಕೇಳ್ತಾನೆ, ಏನೇ ಇದ್ರುನು ಅವ್ರ ಬ್ಯಾಕ್ ಗ್ರೌಂಡ್ ಎಲ್ಲ ಗೊತ್ತಿಲ್ಲದೆ ಮಾತಾಡ್ಬಾರ್ದು ಕಣೋ, ಏನಿದ್ರು ನಾವ್ ಕಣ್ಣಾರೆ ನೋಡ್ಬೇಕು ಅಂತ ಇವ್ರ ಹತ್ರ ಮಾತಾಡ್ಬಿಟ್ಟ. ಗೋಟೆ ಕಲ್ಲಿಂದ ಹೊರಗಡೆ ಹೋಗೋ ಟೈಮಲ್ಲಿ ಇವ್ರು ಮಾತಾಡ್ಕೊಂತ ಇರೋದನ್ನೆಲ್ಲ ಓಮನ್ ಹೊರಗಡೆಯಿಂದ ಕೇಳಿಸ್ಕೊಂತಾನೆ ಇದ್ದ. ನೀನೇನೋ ಮಾಡ್ತಾ ಇದೆಯಲ್ಲಿ, ನಮ್ಮಡ್ಡಾಗ ಏನಕ್ಕೋ ಬಂದೆ ಅಂತ ಕೇಳಿದ್ರೆ ನನ್ಗೇನೋ ಕೆಲ್ಸ ಇತ್ತು ನಾನ್ ಬಂದೆ, ನಿನ್ ಪಾಡಗ್ ನೀನ್ ಹೋಗು, ನನ್ ಯಾಕೆ ಮಾತಾಡಿಸ್ತೀಯ ಅಂತ ಕೇಳ್ತಾನೆ. ಸೊ ಗೋಟೆಕ್ ಅರ್ಥ ಆಗೋಯ್ತು ಇದೆಲ್ಲ ಚೇಂಜ್ ಆಗದಿರೋ ಜನ್ಮ ಅಂತ. ನಮ್ಮ ಈ ಬಕ್ಕು ಗ್ಯಾಂಗ್, ಈ ಗೋಟೆಕ್ ಇದಾನಲ್ವಾ ಅವ್ರ ಗ್ಯಾಂಗು ಮತ್ತೆ ಈ ಓಮನ್ ಗ್ಯಾಂಗ್ ಗೆ ಆಗೋದೇ ಇಲ್ಲ. ಇನ್ನು ಬಕ್ಕುನ ತೋರ್ಸಿಲ್ಲ, ತೋರಿಸ್ತಾರೆ ಇರಿ. ಅವನಲ್ಲಿಂದ ಹೊರಟೋದ. ಅದಾದ್ಮೇಲೆ ಸ್ಕೂಲ್ ಮುಗಿಸ್ಕೊಂಡು ನಮ್ ಸಿಯೋನ್ ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಜುಂಟೆ ಸಿಯೋನ್ ಅಂತ ಕರ್ಕೊಂಡು ಓಡ್ ಬರ್ತಾ ಇರ್ತಾನೆ. ಏನಿವಾಗ ಏನಕ್ಕೆ ನಾನು ಹಿಂದ್ಗಡೆ ಓಡ್ ಬರ್ತಾ ಇದೀಯ ಅಂದಾಗ, ಏನಿಲ್ಲ ನೀನು ನೈಟ್ ಎಲ್ಲ ಸರಿಯಾಗಿ ನಿದ್ದೆ ಮಾಡಲ್ವಲ್ಲ, ಕ್ಲಾಸಲ್ಲೂ ನಿನ್ಗೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಅದಕ್ಕೋಸ್ಕರ ಮೆಡಿಸನ್ ತಗೊಂಡ್ ಬಂದೆ, ಒಂದಿನ ಹಾಕೊಂಡ್ ನೋಡು, ನಿನ್ಗೆ ಟ್ರೈ ಮಾಡಿ ನೋಡು ಅಂದಾಗ ಅವನು ಸರಿ ಥ್ಯಾಂಕ್ಸ್ ಅಂತ ಹೇಳಿ ತಗೊಂಡ್ ಹೋಗ್ತಾನೆ. ಅವತ್ತು ನೈಟು ನಮ್ಮ ಸಿಯೋನ್ ಬಂದು ಓದ್ತಾನೆ ನೈಟ್ ಎಲ್ಲ ಓದ್ತಾನೆ. ಒಂದ್ ಸ್ಟೇಜ್ಗೆ ಓದಿದೆಲ್ಲ ಮುಗಿಸಿದ್ಮೇಲೆ ಕೂಡ ಅವ್ನಿಗೆ ನಿದ್ದೆ ಬರ್ತಾ ಇಲ್ಲ. ಸರಿ ಜುಂಟೆ ಕೊಟ್ಟಿರೋ ಮೆಡಿಸನ್ ಟ್ರೈ ಮಾಡಿ ನೋಡೋಣ ಅಂತ
ಅದನ್ನ ಟ್ರೈ ಮಾಡಿದಾಗ ತುಂಬಾ ಚೆನ್ನಾಗಿ ಅವ್ನಿಗೆ ನಿದ್ದೆ ಬರುತ್ತೆ. ಇಲ್ಲಿಗೆ ಪಾರ್ಟ್ 1 ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಇನ್ನು ಹಿಂದೆ ಬರೋ ಪಾರ್ಟ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ ಅದನ್ನ ಕೂಡ ಅಪ್ಲೋಡ್ ಮಾಡ್ಬಿಡ್ತೀನಿ. ಮತ್ತೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಪಾರ್ಟ್ 2 ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.